ಸುರೇಶ್ ಹೊರಟೋಗಿದ್ದ ಬಿಜೆಪಿಗೆ, ಈಗ ಅಲ್ಲೇ ಇದ್ದೇನೆ. ನಮ್ ಜೊತೆಲಿ ಗಿರಾಕಿಗಳೇ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗಿದ್ದಾರೆ, ಅಲ್ಲೇನು ಸಿಕ್ಕಿಲ್ಲ ಅಂತ ಮತ್ತೆ ಇಲ್ಲಿಗೆ. ಏನಾದ್ರು ಮಾಡಿ ರಾಜಕೀಯವಾಗಿ ತೀರ್ಮಾನ ತಗೊಳ್ಳೋದು ನೀವು, ಆದ್ರೆ ತಗೊಳ್ಳುವಾಗ ಯಾರು ನಿಮ್ ಪರ ಇರ್ತಾರೆ, ಯಾರು ನಿಮ್ ಪರ ಇಲ್ಲ ಅದನ್ನು ಯೋಚನೆ ಮಾಡಿ. ನಿಮ್ಗೆ ವಿರುದ್ಧ ಇರೋರಿಗೆಲ್ಲ ಬೆಂಬಲ ಕೊಡಕ್ ಹೋಗ್ಬಾರ್ದು. ಈಗ ನನಗೆ ಏನೇ ಆಗ್ಲಿ ಚಾಮರಾಜನಗರ ಜಿಲ್ಲೆಯವರು ಸುಮಾರು 80% ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತೇವೆ. 80% ಅದಕ್ಕೋಸ್ಕರನೇ ನೀವೆಲ್ಲ ಬೆಂಬಲ ಕೊಟ್ಟಿರೋದ್ರಿಂದ, ಐದಾ ವರ್ಗದ ಜನ ಎಲ್ಲ ಬೆಂಬಲ ಕೊಟ್ಟಿರೋದ್ರಿಂದ, ಎಲ್ಲ ಬಡವರೆಲ್ಲ ಕೊಟ್ಟಿರೋದ್ರಿಂದ ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೆ. ಆ ಬಂಗಾರಪ್ಪನದ್ದೇವ್ರನ್ನ 2 ವರ್ಷಕ್ಕೆ ತಗಲಾಕ್ಬಿಡು, ವೀರಪ್ಪ ಮೊಯ್ಲಿಯವ್ರನ್ನ 2 ವರ್ಷಕ್ಕೆ ತಗಲಾಕ್ಬಿಡು. ನಾನು ಯುವರಾಜ್ ಬಿಟ್ರೆ 5 ವರ್ಷ ಪೂರೈತಿರೋರು, ಅವ್ರು ಬಿಟ್ಟರೆ ನಾನೇ ಪೂರೈತಿರೋ. ಅದರಿಂದ ನಿಮ್ಮ ಎಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದದಿಂದ ಇವತ್ತು ನನ್ನ ಕುರ್ಚಿ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಕ್ಕಂಥ ಮಾಹಿತಿ. ಮುಂದೇನು ನಿಮ್ಮ ಆಶೀರ್ವಾದ ಇರ್ಲಿ. ಇಷ್ಟು ಮಾತ್ರ ಹೇಳ್ತೇನೆ, ನಿಮ್ ಜೊತೆ ನಾನು ಯಾವಾಗಲೂ ಕೂಡ ಇರ್ತೇನೆ. ನೀವು ಆಶೀರ್ವಾದ ಮಾಡಿ ಮಾಡದೇ ಹೋಗಿ ಸಾಮಾಜಿಕ ನ್ಯಾಯದ ಪರವಾಗಿ